ಇನ್ನೊಂದು ಬಹಳ ಅನುಕೂಲ ಆಗಿರುವಂಥದ್ದು ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಒಳ ಮೀಸಲಾತಿಗೆ ಈಗ ಅಂಕಿತವನ್ನು ಪಡ್ಕೊಳ್ಳೋದರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ಇದು ಸರ್ಕಾರಕ್ಕೆ ದೊಡ್ಡ ಸವಾಲು ಕೂಡ ಇದೆ. ಇಲ್ಲಿ ಅಂಕಿತ ಸಿಕ್ಕ ತಕ್ಷಣವೇ ಎಲ್ಲವೂ ಮುಗೀತು ಅಂತೇಳಿ ಅಲ್ಲ, ಯಾಕಂದರೆ ಕೋರ್ಟ್ನಲ್ಲೂ ಕೂಡ ಇದು ಮುಂದೆ ಸ್ಕ್ರೂಟಿನಿ ಆಗುವಂಥದ್ದು ಇದ್ದೇ ಇರುತ್ತೆ. ಎಸ್ ಸಿ ಸಮುದಾಯದ ಒಳ ಮೀಸಲಾತಿ ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ, ಕಡೆಗೂ ಅಂಕಿತ ಬಿದ್ದಿದೆ. ಬೆಳಗ್ಗೆ ಅಷ್ಟೇ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಅಹಿಂದ ಸಚಿವರುಗಳ ನಿಯೋಗ, ವಿಶೇಷವಾಗಿ ದಲಿತ ಸಮುದಾಯದ ಸಚಿವರುಗಳ ನಿಯೋಗ, ಒಳ ಮೀಸಲಾತಿ ಗೊಂದಲದಿಂದಾಗಿ ನೇಮಕಾತಿ ವಿಳಂಬ ಆಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದರು. ಸಚಿವರುಗಳ ಮನವರಿಕೆಯಿಂದಾಗಿ ವಿಧೇಯಕಕ್ಕೆ ಸಹಿ ಹಾಕುವ ಭರವಸೆಯನ್ನು ಗವರ್ನರ್ ಅವರು ಕೊಟ್ಟಿದ್ದರು. ಅದೇ ಪ್ರಕಾರ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಅವರು ಒಳ ಮೀಸಲಾತಿ ವಿಧೇಯಕಕ್ಕೆ ಅಂಕಿತ ಹಾಕಿದ್ರಿಂದ ಸರ್ಕಾರದ ಒಳ ಮೀಸಲಾತಿ ಹಂಚಿಕೆಗೆ ಜಯ ಸಿಕ್ಕಂತಾಗಿದೆ. ಸಹಜವಾಗಿಯೇ ಸರ್ಕಾರ ಈಗಾಗಲೇ ವಿಭಾಗವಾರು ಅದು 3 ಕೆಟಗರಿಗಳಲ್ಲಿ ಒಳ ಮೀಸಲಾತಿನ ಹಂಚಿಕೆ ಮಾಡಿತ್ತು. ನೇಮಕಾತಿಗಾಗಿ ಒಳ ಮೀಸಲಾತಿ ಸೂತ್ರವನ್ನು ರಾಜ್ಯ ಸರ್ಕಾರವು ಕೂಡ ಹೆಣೆದಿತ್ತು. ವಿಶೇಷವಾಗಿ ಇಲ್ಲಿ 3 ಸಮುದಾಯಗಳನ್ನು ಗುರುತಿಸಿಕೊಂಡು ಅದರ ಮೂಲಕವಾಗಿ ಮಾಡಿತು. 17% ಎಸ್ಸಿ ಮೀಸಲಾತಿಯನ್ನು ವರ್ಗೀಕರಣ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದರಲ್ಲಿ ಎಡಗೈ ಸಮುದಾಯಕ್ಕೆ 18 ಜಾತಿಗಳು, ಏನು ಎಡಗೈ ಸಮುದಾಯದಲ್ಲಿ ಬರುವಂತಹ 18 ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸುವಂಥದ್ದು, ಬಲಗೈ ಸಮುದಾಯದ 20 ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸುವಂಥದ್ದು. ಈ ಮೂಲಕ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ ಸಮಸಮವಾದಂತಹ ಹಂಚಿಕೆ ಮತ್ತು ಇತರೆ ಎಸ್ಸಿಯಲ್ಲಿ ಬರ್ತಕ್ಕಂತಹ ಸ್ಪೃಶ್ಯ ಮತ್ತು ಇತರೆ ಸಮುದಾಯಗಳಿಗೆ ಬಂಜಾರ, ಭೋವಿ, ಕೊರಚ, ಕೊರಮ ಈ ಪ್ರಮುಖ 4 ಜಾತಿಗಳೂ ಸೇರಿದಂತೆ ಅಲ್ಲಿ ಅಲೆಮಾರಿಗಳನ್ನು ಕೂಡ ಸೇರಿಸಿ, ಯಾಕಂದರೆ ಅಲೆಮಾರಿಗಳಲ್ಲಿ ಸುಮಾರು 59 ಜಾತಿ ಬರುತ್ತೆ, ಅವ್ರನ್ನು ಸೇರಿಸಿ 5% ಮೀಸಲಾತಿಯನ್ನು ಕೊಟ್ಟಿದ್ರು. ಈಗ ಕ್ಯಾಬಿನೆಟ್ನ ಕುತೂಹಲ ಇದೆ, ಯಾಕಂದರೆ ಉದ್ಯೋಗ ನೇಮಕಾತಿಗಾಗಿ ಧಾರವಾಡದಲ್ಲಿ ಪ್ರತಿಭಟಿಸಿದಂತಹ ಜೆನ್ಸಿ, ಇದಾದ ನಂತರ ಈಗ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅಡೆತಡೆಗಳನ್ನು ನಿವಾರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಒಳ ಮೀಸಲಾತಿಗೆ ಅಂಕಿತ ಹಾಕ್ತಾ ಇದ್ದಂತೆ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆ ನಡೆಯುತ್ತೆ. ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಉದ್ಯೋಗ ನೇಮಕಾತಿ ಸಂಬಂಧವೂ ಕೂಡ ಮಹತ್ವದ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಯುವಕರು ಕಾಯ್ತಾ ಇರುವಂಥದ್ದು, ಯುವ ಜನತೆ ಕಾಯ್ತಾ ಇರುವಂಥದ್ದು ಉದ್ಯೋಗ ನಮಗೆ ಸಿಗುತ್ತಾ ಅಂತ ಹೇಳಿ. ಒಳ ಮೀಸಲಾತಿಯ ಸಹಿತವಾಗಿ ಉದ್ಯೋಗದ ಹಂಚಿಕೆಯನ್ನು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಬಹಳ ದೊಡ್ಡದಾದಂಥ ಜವಾಬ್ದಾರಿ.